ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನಮ್ಮ ಮಾವ ಅವ್ರ ಮಗ ವೈಫ್ದು ಸೀಮಂತ ಇದೆ. ಸೀಮಂತ ಫಂಕ್ಷನ್ಗೆ ಹೋಗ್ತಿದ್ದೀವಿ, ಫ್ಯಾಮಿಲಿ ಫಂಕ್ಷನ್ನು. ಸೊ ಇವತ್ತಿನ ವ್ಲಾಗಲ್ಲಿ ಫುಲ್ಲು ಸೀಮಂತದ್ದು ಏನೇನು ನಡೆಯುತ್ತೆ, ಎಲ್ಲೋಗ್ತೀವಿ ಏನು ಅಂತ ಅನ್ನೋದು ಈ ವ್ಲಾಗಲ್ಲಿ ಇರುತ್ತೆ. ಎಲ್ಲ ರೆಡಿಯಾಗಿ ನಿಂತಿದ್ದೀವಿ. ಜರ್ಕಿನೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀವಿ, ಮಳೆ ಬರುತ್ತೇನೋ ಅಂತ ಅಂದ್ಬಿಟ್ಟು ನಾನು ನನ್ನ ಮಗಳು ಫುಲ್ಲು ರೆಡಿ ಆಗಿದ್ದೀವಿ. ನಮ್ಮ ಹಸ್ಬೆಂಡು ಚೆನ್ನಾಗಿ ರೆಡಿ ಆಗಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಕೂಡ. ಸೊ ಫಂಕ್ಷನ್ಗೆ ಹೋಗೋಣ ಅಂತೆಲ್ಲ ಹೇಳಿ ರೆಡಿಯಾಗಿದ್ದೀವಿ. ವಾಯ್ಸ್ ಓವರ್ ಕೊಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ, ಯಾಕಂತಂದರೆ ಫುಲ್ ಫೀವರ್. ನನಗೆ ಫೀವರ್ ಕಮ್ಮಿ ಆಯಿತು ಅಂತ ಅಂದ್ಬಿಟ್ಟು ಸ್ಯಾಟರ್ಡೆ ಇಂಜೆಕ್ಷನ್ ಹಾಕ್ಕೊಂಡೆ, ಸ್ಯಾಟರ್ಡೇನೇ ಹೋಗಿ. ಬಟ್ ಆದರೆ ನಾನು ಸ್ವಲ್ಪ ಕಮ್ಮಿ ಆಯಿತು ಅಂತ ಅಂದ್ಬಿಟ್ಟು ಸೀಮಂತ ಫಂಕ್ಷನ್ಗೆ ಹೋಗೋಣ ಅಂಥೇಳಿ ಹೋದೆ. ಹೋಗಿ ಬಂದ ತಕ್ಷಣ ಮತ್ತೆ ನನಗೆ ಆಗಲೇ ಇಲ್ಲ, ಯಾಕಂದರೆ ಮಳೆ ಬರ್ತಿತ್ತು ಮತ್ತು ಗಾಳಿನೂ ತಣ್ಣಗಿತ್ತು. ಸೊ ಅಲ್ಲಿ ಹೋಗಿ ಬಂದಿದ ತಕ್ಷಣ ನನಗಾಗಲೇ ಇಲ್ಲ, ಮತ್ತು ಫುಲ್ಲು ಥ್ರೋಟ್ ಪೇಯ್ನು, ಫೀವರ್ ಜಾಸ್ತಿ ಆಯಿತು. ಸೊ ವೆಯ್ಟ್ ಮಾಡೋಣ ಅಂತೇಳ್ಬಿಟ್ಟು ಎಷ್ಟೊತ್ತು ಗಂಟ ನೋಡಿದ್ವಿ, ಸಂಜೆ ಗಂಟ ಕಮ್ಮಿನೇ ಆಗಲಿಲ್ಲ. ಮತ್ತು ಇನ್ನೊಂದು ಸಲ ಹೋಗಿ ನಮ್ಮ ಹಸ್ಬೆಂಡು ಇಂಜೆಕ್ಷನ್ ಹಾಕಿ ಕರ್ಕೊಂಡು ಬಂದರು. ಸ್ವಲ್ಪ ಈಗ ಥ್ರೋಟ್ ಪರವಾಗಿಲ್ಲ, ಅಂದರೆ ಇದು ಫೀವರ್ ಕಮ್ಮಿ ಆಗಿದೆ. ಕೆಮ್ಮು ಜಾಸ್ತಿ ಆಗಿದೆ, ಕಂಟಿನ್ಯೂಸ್ ಆಗಿ ಕೆಮ್ಮು ಬಂದರೆ ಕಂಟಿನ್ಯೂಸ್ ಆಗಿ ಬರುತ್ತೆ, ಇಲ್ಲ ಅಂತಂದರೆ ಬರೋದೇ ಇಲ್ಲ. ಇಂಜೆಕ್ಷನ್ ಹಾಕ್ಕೊಂಡು ಟ್ಯಾಬ್ಲೆಟ್ ತೊಗೊಂಡ್ರೂ ಸಹ ನಿದ್ದೆ ಬರ್ತಾಯಿಲ್ಲ ನನಗೆ, ಯಾಕಂದರೆ ಕಾಫ್ ಇರೋದ್ರಿಂದ ಆಗ್ತಾನೇ ಇಲ್ಲ ನನಗೆ. ಯಾಕಪ್ಪ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂತಂದರೆ ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ಸ್ ಬರ್ತಾಯಿತ್ತು, ಮತ್ತು ಅಲ್ಲಲ್ಲಿ ಸಾಂಗ್ ಹಾಕ್ಬಿಟ್ಟಿದ್ದಾರೆ. ಸೊ ಅದು ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತೇಳಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅಲ್ಲಿಂದ ಕೆಳಗೆ ಬಂದ ತಕ್ಷಣ ವೆಯ್ಟ್ ಮಾಡ್ತಾ ಇದ್ವಿ. ನನ್ನ ಮಗಳಂತೂ ಫುಲ್ಲು ಸೂಪರಾಗಿ ಕಾಣಿಸ್ತಾ ಇದ್ಲು, ನನ್ನದೇ ದೃಷ್ಟಿ ಆಗುತ್ತೆ ಅನ್ನೋ ಥರ ಇದ್ಲು. ಸೊ ಅವಳಿಗೂ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಆ ಸ್ಕೂಲ್ ಬಿಟ್ಟರೆ ಮನೆ, ಮನೆ ಬಿಟ್ಟರೆ ಸ್ಕೂಲು, ನಮ್ಮ 3 ಜನಕ್ಕೂ ಅದೇ ಪ್ರಪಂಚ ಆಗೋಗಿತ್ತು. ಸೊ ಒಂದು ಸ್ವಲ್ಪ ಚೇಂಜಸ್ ಆಗಲಿ ಅಂತೇಳಿ ಸೀಮಂತ ಫಂಕ್ಷನ್ ಕರೆದಿದ್ರಲ್ಲ, ಅದೇ ಒಂದು ನಮಗೆ ಸಿಕ್ಕಿದ ಚಾನ್ಸು ಅಂತ ಹೇಳ್ಬಿಟ್ಟು ರೆಡಿಯಾಗಿ, ಫೀವರ್ ಇದ್ದರೂ ಕೂಡ ಸಹ ಫ್ಯಾಮಿಲಿ ಫಂಕ್ಷನ್ ಅಲ್ವಾ, ಹೋಗಲೇಬೇಕಾಗುತ್ತೆ, ಮತ್ತು ಹೋಗಲ್ಲ ಅಂತ ಅನ್ನೋಕ್ಕೂ ಆಗೋದಿಲ್ಲ. ಸೊ ಅಲ್ಲಿಂದ ಎಲ್ಲ ಹೊರಟಾದ್ಮೇಲೆ ಫುಲ್ಲು ಗಾಳಿ ಬರ್ತಾಯಿತ್ತು, ಚಳಿ ಕೂಡ ಆಗ್ತಿತ್ತು. ಸೊ ಅದಕ್ಕೆ ಜರ್ಕಿನ್ ರಿಮೂವ್ ಮಾಡಿಲ್ಲ, ಹೆಲ್ಮೆಟೆಲ್ಲ ಹಾಕ್ಕೊಂಡು ಅಲ್ಲಿಂದ ಹೊರಟ್ವಿ. ವಾಯ್ಸ್ ಓವರ್ ಕೊಡೋ ಟೈಮಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಬರ್ತಿದೆ, ಯಾಕಂದರೆ ಕಾಫ್ ಜಾಸ್ತಿ ಬರೋದ್ರಿಂದ ಇದು 3rd ಟೈಮ್ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು. ಅಲ್ಲಿಂದ ಮುಗಿಸ್ಕೊಂಡು ಪೆಟ್ರೋಲ್ ಹಾಕ್ಕೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಫುಲ್ಲು ಗಲಾಟೆ, ಒಂಥರ ಮೂಡ್ ಅಪ್ಸೆಟ್ ಆಗಿಬಿಡ್ತು ನಮಗೆ. ಏನಪ್ಪ ಈ ಥರ ಆಯಿತು ಹೋಗೋ ಟೈಮಲ್ಲಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಮುಗಿಸ್ಕೊಂಬರ್ತಾಯಿದ್ರೆ ಸಿಕ್ಕಾಪಟ್ಟೆ ಗಾಳಿ, ಸಿಕ್ಕಾಪಟ್ಟೆ ಒಂಥರ, ಅಂದರೆ ಏನು ಹೇಳೋದು, ಆ ಮಳೆನೂ ಬರ್ತಿದೆ, ಈ ಕಡೆ ತಣ್ಣಗೆ ಗಾಳಿನೂ ಹೊಡಿತಾ ಇತ್ತು. ಆದ್ರೂ ಪರವಾಗಿಲ್ಲ, ಹೋಗಿ ಬಂದುಬಿಡೋಣ ಅಂಥೇಳಿ ಹೊರಟ್ವಿ. ಅಲ್ಲಿಂದ ಆನ್ ದಿ ವೇ ಹೋಗ್ತಾ ಇದ್ದಂಗೆ ಸ್ವಲ್ಪ ಜಂಕ್ಷನು, ಅಂದರೆ ಎಲ್ಲೋ ಹೋಗಿರೋ ಥರ ಅನ್ನಿಸ್ತು. ಆಮೇಲೆ ಸೈಡಲ್ಲಿ ಗಾಡಿ ನಿಲ್ಲಿಸಿ ಹೆಲ್ಮೆಟೆಲ್ಲ ರಿಮೂವ್ ಮಾಡಿ, ಹೇರ್ ಸ್ಟೈಲೆಲ್ಲ ಸರಿ ಮಾಡಿಕೊಂಡು, ಹೂವೆಲ್ಲ ಮುಡ್ಕೊಂಡು ಹೋಗೋಣ ಅಂಥೇಳಿ ನಮ್ಮ ಹಸ್ಬೆಂಡ್ ಸೈಡಲ್ಲಿ ನಿಲ್ಲಿಸಿದ್ರು. ಇನ್ನೇನು ರೀಚ್ ಆಗ್ತೀವಿ ಅಂತ ಗೊತ್ತಾಯಿತು. ಅಲ್ಲೋಗಿ ನೋಡಿದ್ರೆ 3 ಜನ ಮಕ್ಕಳು ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು, ನನ್ನ ಮಗಳು ಸಹ ಸೇರಿ. ಅವ್ರದ್ದೊಂದು ವೀಡಿಯೋ ಇರಲಿ ಅಂತ ಅಂದ್ಬಿಟ್ಟು ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಎಲ್ಲರೂ ಹಾಯ್ ಮಾಡ್ತಾಯಿದ್ರು. ಹೆಣ್ಮಕ್ಳು ರೆಡಿ ಆದ್ರೇ ಚೆಂದ ಅಲ್ವಾ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು. ಆಮೇಲೆ ಅಲ್ಲಿಂದ ನೋಡ್ತಾ ಇದ್ದರೆ ನಮ್ಮ ದೊಡ್ಡಮ್ಮ ಮಗಳು, ಇವಳ ಹೆಸರು ಗೀತಾ ಅಂತೇಳಿ, ನನಗೆ ಅಕ್ಕ ಆಗ್ತಾರೆ. ಆಮೇಲೆ ಇವ್ರ ವೈಫ್ದೇನೆ ಸೀಮಂತ ಇರೋದು. ಸೊ ಅದಕ್ಕೆ ಅವರು ಯೂಟ್ಯೂಬ್ ನಮ್ಮ ವ್ಲಾಗಲ್ಲಿದ್ದಾರೆ. ಆಮೇಲೆ ನೋಡ್ತಾ ಇದ್ದರೆ ಅಲ್ಲೆಲ್ಲ ರೆಡಿ ಮಾಡ್ತಾಯಿದ್ರು. ಸೊ ಅದಕ್ಕೆ ಅಲ್ಲಿ ಜಾಸ್ತಿ ತೋರ್ಸೋಕ್ಕಾಗಿಲ್ಲ. ಆಮೇಲೆ ಪೂಜೆ ಮನೆಯೆಲ್ಲ ಪೂಜೆ ಮಾಡಿ ಇಟ್ಟಿದ್ರು ನಮ್ಮ ಅತ್ತೆಯವರು, ಅದೆಲ್ಲ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತೇಳಿ ತೊಗೊಂಡಿದ್ದೆ. ನಾನೇ ಫಸ್ಟ್ ಟೈಮ್ ಹೋಗಿರೋದು ನಮ್ಮ ಅತ್ತೆ ಮನೆಗೆ, ಹೋಗೇ ಇರಲಿಲ್ಲ ಅವ್ರು ಆ ಮನೆಗೆ ಶಿಫ್ಟ್ ಆದಮೇಲೆ. ಜರ್ಕಿನ್ ಬಿಚ್ಚಿ ಅಲ್ಲಿಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ, ಬಟ್ ಮಿಸ್ ಆಗೋದ್ರೆ ಜರ್ಕಿನು, ಜನ ಜಾಸ್ತಿ ಇರುವಾಗಲೇ ಐಟಮ್ಗಳು ಮಿಸ್ ಆಗೋದು ಜಾಸ್ತಿ. ಸೊ ಆ ಥರ ಏನೂ ಇರೋಲ್ಲ, ಬಟ್ ನಾನು ಏನಕ್ಕೆ ಆ ಥರ ಚಾನ್ಸ್ ತೊಗೋಬೇಕು ಅಂತೇಳ್ಬಿಟ್ಟು ನಾನು ಹಾಕ್ಕೊಂಡೇ ಇದ್ದೆ. ನಮ್ಮ ಹಸ್ಬೆಂಡ್ ಕೈ ಕೊಟ್ಬಿಡೋಣ ಅಂಥೇಳಿ. ಆಮೇಲೆ ಮಗುನ ತಲೆ ಬಾಚಿಬಿಡು ಅಂತೇಳ್ಬಿಟ್ಟು ನಮ್ಮ ಅಕ್ಕ ಬಿಟ್ಟಳು. ಇವ್ರು ನಮ್ಮ ದೊಡ್ಡಕ್ಕ ಆ್ಯಕ್ಚುಲಿ. ಯಾವುದೇ ರೀತಿ ಒಂದು ಫೋಟೋನೂ ಇಲ್ಲ, ಇವ್ರ ಜೊತೆ ಒಂದು ವೀಡಿಯೋನೂ ಇಲ್ಲ. ಅಂದರೆ ಮ್ಯಾರೇಜ್ ಆಲ್ಬಮ್ಸಲ್ಲಿರ್ತಾರೆ, ಬಟ್ ಈ ಥರ ವ್ಲಾಗಲ್ಲಿ ಇರಲಿಲ್ಲ ಅಂಥೇಳಿ ಅವರು ವ್ಲಾಗಿಗೆ ಬಂದರು.
ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ನಿಂತು ಮಾತಾಡಿ ತುಂಬ ಎಮೋಷ್ನಲ್ ಆಗಿಬಿಟ್ರು. ಎಷ್ಟೋ ವರ್ಷ ಆದಮೇಲೆ ನೋಡಿದ್ದು ಅವ್ರನ್ನ ನಾನು. ಸೊ ಖುಷಿ ಆಯಿತು ಅವ್ರನ್ನ ನೋಡಿ. ಡೆಕೋರೇಷನ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿಸಿದ್ರು ಡೆಕೋರೇಷನ್ನು, ಫುಡ್ಡು ಎಲ್ಲ ಚೆನ್ನಾಗಿತ್ತು ಆ್ಯಕ್ಚುಲಿ. ಎಷ್ಟು ಒಂದು 49 ಪ್ಲೇಟ್ಸ್ ಏನೋ ಇಟ್ಟಿದ್ದಾರೆ ಇಲ್ಲಿ. ಅದನ್ನ ನೋಡ್ತಾ ಇದ್ದಂಗೆ ಹುಡುಗಿನ ಕರ್ಕೊಂಡು ಬಂದೇ ಬಿಟ್ಟರು. ಕರ್ಕೊಂಬಂದು ಎಲ್ಲ ಡ್ಯಾನ್ಸ್ ಎಲ್ಲ ಆಡಿಸಿ ಅವ್ರ ಕಡೆ ಫುಲ್ಲು ಖುಷಿಯಾಗಿ ಕಳಿಸ್ಕೊಡ್ಬೇಕು ಅಂತೇಳ್ಬಿಟ್ಟು ಫುಲ್ಲು ಡ್ಯಾನ್ಸ್ ಮಾಡಿದ್ರು. ಅವರು ಪ್ರೆಗ್ನೆಂಟ್ ಇದ್ದರೂ ಸಹ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಚೆನ್ನಾಗಿ ಡ್ಯಾನ್ಸರ್ ಅನಿಸುತ್ತೆ ಮೇ ಬಿ ಅವ್ರು ಏನಾದರೂ. ಬಟ್ ನಮ್ಗೆ ಅಷ್ಟೊಂದೆಲ್ಲ ಡ್ಯಾನ್ಸ್ ಬರೋದಿಲ್ಲ. ನಾವು ದೂರ ನಿಂತ್ಕೊಂಡು ನೋಡ್ತಾ ಇದ್ವಿ. ಆಡಿಯನ್ಸ್ ಥರ ವೀಡಿಯೋ ಮಾಡ್ಕೋತಾ ಇದೆ, ನನ್ನ ವ್ಲಾಗಿಗಾಗುತ್ತೆ ಅಂಥೇಳಿ ಎಲ್ಲರೂ ಲೈನಿಗೆ ಬಂದು ಡ್ಯಾನ್ಸ್ ಎಲ್ಲ ಆಡಿಕೊಂಡು ಒಳ್ಳೆ ಸಾಂಗ್ ಹಾಕಿದ್ರು. ಆ್ಯಕ್ಚುಲಿ ಆ ಸಾಂಗ್ನ ಇದರಲ್ಲಿ ಇನ್ಕ್ಲೂಡ್ ಮಾಡೋಣ ಅಂತಂದರೆ ಕಾಪಿರೈಟ್ ಇಶ್ಯೂ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಇನ್ಕ್ಲೂಡ್ ಮಾಡಲೇ ಇಲ್ಲ. ನೋಡಿದ್ರೆ ಎಲ್ಲರೂ ಒಂದೊಂದು ಥರ ಆಡ್ತಾ ಇದ್ದಾರೆ. ಬಟ್ ಅವನಿಗೂ ಡ್ಯಾನ್ಸ್ ಬರಲ್ಲ, ನಮ್ಮ ಮಾವನ ಮಗನಿಗೂ. ಅವನು ಕರ್ಕೊಂಡ್ಬಿಟ್ಟಿದ್ದಾರೆ. ಅವ್ನಿಗೆ ಏನು ಆಡೋದು ಅಂತ ಅವರು ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಿದ್ದಾನೆ. ಶೈ ಟೈಪ್ ಬೇರೆ. ಕೊನೆಗೂ ಡ್ಯಾನ್ಸ್ ಎಲ್ಲ ಆಡಿ ಚೆನ್ನಾಗಿ ಫಂಕ್ಷನ್ನ ಚೆನ್ನಾಗಿ ನಡೆಸ್ಕೊಂಡು ಹೋದರು. ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ದು. ನನಗಂತೂ ಫ್ಯಾಮಿಲಿನೆಲ್ಲ ನೋಡಿದ್ರೆ ಈ ಥರ ತುಂಬ ಖುಷಿ ಆಗುತ್ತೆ. ಅದು ಯಾರ ಕಡೆ ಆದರೂ ಸರಿ, ನಮ್ಮ ಮನೆ ಕಡೆ ಸರಿ ಆದರೂ ಅಷ್ಟೇ, ಹಸ್ಬೆಂಡ್ ಮನೆ ಕಡೆ ಆದರೂ ಅಷ್ಟೇ ತುಂಬ ಖುಷಿ ಆಗುತ್ತೆ. ಈ ಥರ ಫ್ಯಾಮಿಲಿ ಎಲ್ಲ ಒಂದು ಕಡೆ ಫಂಕ್ಷನಲ್ಲಿ ಮೀಟ್ ಆಗೋದು ಚೆನ್ನಾಗಿತ್ತು. ಅವನಿಗೆ ಅದು ಬಿಟ್ಟರೆ ಬೇರೆ ಬರ್ತಾಯಿಲ್ಲ, ಬರೀ ಹಂಗೆ ಆಡ್ತಾಯಿದ್ರು. ಅದಾದಮೇಲೆ ಎಲ್ಲ ಡ್ಯಾನ್ಸ್ ಎಲ್ಲ ಆಡಿ ಕರ್ಕೊಂಡೋಗಿ ಆಮೇಲೆ ಅವ್ರನ್ನ ಅಲ್ಲಿ ಚೇರ್ ಮೇಲೆ ಕೂರಿಸಿದ್ರು. ಲಾಸ್ಟ್ ಒಂದೆರಡು ಸ್ಟೆಪ್ಪು ಚೆನ್ನಾಗಿ ಹಾಕ್ಬಿಟ್ರು. ಪಾಪ ನುಚ್ಚಿಟ್ಟು ಸ್ಟೆಪ್ ಅಂತ ಅಂದ್ಬಿಟ್ಟು ಫೈನಲಿ ಹಾಕ್ಬಿಟ್ರು. ಇದು ಆ್ಯಕ್ಚುಲಿ ಟೈಮ್ ಈಗ 11:50 ಆಗ್ತಿದೆ. ನಿದ್ದೆ ಬರ್ತಿಲ್ಲ ಅಂಥೇಳಿ ವೀಡಿಯೋ ತೊಗೊಂಡು ಹಂಗೆ ಇಟ್ಬಿಟ್ಟಿದ್ನೆಲ್ಲ. ವಾಯ್ಸ್ ಓವರ್ ಆದರೂ ಕೊಟ್ಟು ವ್ಲಾಗ್ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂಥೇಳಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಕೊನೆಗೂ ಅವನು ಚೆನ್ನಾಗಿ ಡ್ಯಾನ್ಸ್ ಆಡ್ಬಿಟ್ಟ. ಆಮೇಲೆ ಮಾಮೂಲಿ ಶಾಸ್ತ್ರ, ಅವರಿಬ್ಬರನ್ನ ಜೋಡಿಯಾಗಿ ಕೂರಿಸಿ ಹಾರ ಎಲ್ಲ ಬದಲಾಯಿಸಿ ಗಂಧ ಎಲ್ಲ ಹಚ್ಬೇಕಲ್ಲ. ಸೊ ಆ ಪ್ರೋಗ್ರಾಮ್ ಶುರು ಆಯಿತು. ಅವ್ರ ಮನೆಯಿಂದ ತಂದಿರೋ ಫುಡ್ಡೆಲ್ಲ ತಿನ್ನಿಸ್ಬೇಕಲ್ಲ ಹುಡುಗಿಗೆ. ಸೊ ಅದೆಲ್ಲ ಮಾಡ್ತಾಯಿದ್ರು. ನಾನು ದೂರ ನಿಂತ್ಕೊಂಡು ನೋಡ್ತಾಯಿದ್ದೆ. ಮುಂದೆ ಎಲ್ಲ ದೊಡ್ಡವರಿದ್ದರು. ಮುಂದೆ ನಿಂತ್ಕೊಂಡು ವೀಡಿಯೋ ತೊಗೊಳಕ್ಕೂ ಆಗಲಿಲ್ಲ ನನಗೆ. ಫೀವರ್ ಇದ್ದರೂ ಸಹ ತೋರಿಸ್ಕೊಳಕ್ಕಾಗಲಿಲ್ಲ ಅಲ್ಲಿ. ಯಾಕಂದರೆ ಫ್ಯಾಮಿಲಿ ಎಲ್ಲ ನೋಡಿದ ತಕ್ಷಣ ಅದೊಂದು ಎನರ್ಜಿ ಅಂತ ಅನಿಸುತ್ತೆ. ಸೊ ಎಲ್ಲರನ್ನೂ ನೋಡಿ ತುಂಬಾ ಖುಷಿ ಆಯಿತು. ಎಷ್ಟೊಂದು ವರ್ಷ ಆಗಿ ನಮ್ಮ ಅಕ್ಕನ್ನೆಲ್ಲ ನೋಡಿದ್ದೆ, ತುಂಬ ವರ್ಷ ಆಗಿತ್ತಲ್ಲ. ಸೊ ನಮ್ಮ ದೊಡ್ಡಕ್ಕನ್ನೆಲ್ಲ ನೋಡಿ ಖುಷಿ ಆಯಿತು. ಆಮೇಲೆ ಎಲ್ಲರೂ ಶಾಸ್ತ್ರ ಮಾಡ್ತಾಯಿದ್ರು. ಈ ಕಡೆ ನಮ್ಮಪ್ಪ ಅವರೆಲ್ಲ ಬಂದರು. ನಮ್ಮಪ್ಪ, ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ಬಂದರು. ಒಂದು ಸಲ ಅವ್ರನ್ನ ನೋಡಿ ಇನ್ನೂ ಓವರ್ ಬೂಸ್ಟು ಚೆನ್ನಾಗಿ ಅನ್ನಿಸ್ತು. ನಮ್ಮ ಹಸ್ಬೆಂಡು ನಾವು ಎಲ್ಲ ಹೋಗಿ ಬಂದಿದ್ದು ತುಂಬ ಖುಷಿ ಆಯಿತು ನನಗೆ. ನಮ್ಮ ಅಣ್ಣನ ಮಗ ಫುಲ್ಲು ಸ್ಮೈಲು. ಅವನಿಗೆ ಚಾಕ್ಲೇಟ್ ಕೊಟ್ಟರೆ ಸಾಕು, ಅವನಿಗೆ ಇನ್ನೇನು ಬೇಡ, ಚಾಕಿ ಅಂತ ಇರ್ತಾನೆ ಯಾವಾಗ ನೋಡಿದ್ರೂ. ಈ ಕಡೆ ನಮ್ಮ ಅಣ್ಣನ ಮಗಳಿವಳು ಸಾಧನ ಅಂತ ಅವಳ ಹೆಸರು. ಅವಳಂದರೆ ನಮ್ಮ ಮಗಳಿಗೆ ತುಂಬ ಇಷ್ಟ. ಆಮೇಲೆ ಮುಯಿ ಕೊಟ್ಬಿಟ್ಟು ನಾವು ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಯಾಕಂದರೆ ನೆಕ್ಸ್ಟ್ ಡೇ ಆಫೀಸ್ಗೆ ಹೋಗಬೇಕು, ಫೀವರ್ ಬೇರೆ ಇದೆ ಹಂಗಂತ ಅಂದ್ಬಿಟ್ಟು ನಾವು ಹೋಗಿ ನಿಂತ್ಕೊಂಡ್ವಿ. ಇವರಿಬ್ಬರು ನಮ್ಮ ಅತ್ತಿಗೆದಿರು, ಅಂದರೆ ನಮ್ಮ ದೊಡ್ಡಣ್ಣನ ಹೆಂಡ್ತಿ ಮತ್ತು ನಮ್ಮ ಚಿಕ್ಕಣ್ಣನ ಹೆಂಡ್ತಿ. ಅವರು ಗಂಧ ಎಲ್ಲ ಹಚ್ಚಿ ನನಗೆ ಗೊತ್ತಿರಲಿಲ್ಲ ಏನು ಮಾಡಬೇಕು ಅಂತ. ನಮ್ಮ ಅತ್ತಿಗೆನ ಕೇಳಿಬಿಟ್ಟು ನಾನು ಹೋಗಿ ಶಾಸ್ತ್ರ ಎಲ್ಲ ಮಾಡೋಣ ಅಂಥೇಳಿ. ಇದು ಅವ್ರಿಗೂ ಫ್ಯಾಮಿಲಿ ಫೋಟೋ ಇದೆ ಆ್ಯಕ್ಚುಲಿ, ಗ್ರೂಪು. ನಮ್ಮ ಅಪ್ಪ ಎಲ್ಲ ಬರ್ತಾರೆ. ನಮ್ಮ ಚಿಕ್ಕಣ್ಣ ಒಬ್ಬರು ಮಿಸ್ ಆದರು ಅಷ್ಟೇ. ಅವರು ಬಂದಿದ್ದರೆ ಚೆನ್ನಾಗಿರ್ತಿತ್ತು. ಅಂದರೆ ಅವ್ರ ಫ್ಯಾಮಿಲಿದು ನನ್ನ ಮಗಳನ್ನೂ ಕರೆದು ನಿಲ್ಲಿಸ್ಕೊಂಡ್ರು ನಮ್ಮ ಅತ್ತಿಗೆ. ನಾನು ಆ ಫೋಟೋಗೆ ಹೋಗ್ಬೇಕು ಅಂತ ಅಂದ್ಕೊಂಡೆ. ಬಟ್ ನಾವು ಸಪ್ರೇಟ್ ಆಗಿದ್ದೀವಲ್ಲ, ಹೆಣ್ಮಗು ಮದುವೆ ಆದಮೇಲೆ ಅಷ್ಟೇ ಅಲ್ವಾ. ಸೊ ಅದಕ್ಕೆ ನಾನು ಹೋಗಿ ಜಾಯ್ನ್ ಆಗಿರಲಿಲ್ಲ. ಆಮೇಲೆ ನಮ್ಮ ಹಸ್ಬೆಂಡ್ ಬಂದರು. ನಾನು ಹೋಗಿ ಗಂಧ ಎಲ್ಲ ಇಟ್ಬಿಟ್ಟು, ನಮ್ಮಮ್ಮ ಸೆಂಟ್ರಲ್ಲಿ ಬಂದು ಇಡ್ತಾಯಿದ್ರು, ಲೈನಲ್ಲಿ ಬಂದು ನಿಲ್ಲಕ್ಕಾಗಲ್ಲ ಅಂತೇಳ್ಬಿಟ್ಟು. ಆಮೇಲೆ ನಮ್ಮ ಹಸ್ಬೆಂಡ್ ಬಂದರು. ನಾನು ನಮ್ಮ ಹಸ್ಬೆಂಡು ಇಬ್ಬರು ಸೇರಿ ಮುಯಿ ಕೊಟ್ಬಿಟ್ಟು ಗಂಧ ಎಲ್ಲ ಹಚ್ಚಿ ಕುಂಕುಮ, ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಕಂಗ್ರ್ಯಾಚುಲೇಷನ್ಸ್ ಅಂತ ವಿಶ್ ಮಾಡಿ, ತಾಯಿಗೂ ಮಗುಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಬ್ಲೆಸ್ ಮಾಡಿ, ಅಲ್ಲಿ ಫೋಟೋಗೆಲ್ಲ ಸ್ವಲ್ಪ ಪೋಸ್ ಎಲ್ಲ ಕೊಟ್ಬಿಟ್ಟು ಅಲ್ಲಿಂದ ಹಂಗೆ ಮೂವ್ ಆದ್ವಿ. ಇವ್ರು ನಮ್ಮ ಗೀತಾ ಆವಾಗಲೇ ತೋರಿಸಿದ್ನಲ್ಲ, ನಮ್ಮ ದೊಡ್ಡಮ್ಮನ ಮಗಳು, ಅವರೇನೆ ಅವರು ನಂದು ವೀಡಿಯೋಸ್ ತೆಗಿ ಅಂತ ಹೇಳಿದರು. ಸೊ ಅವ್ರದ್ದು ಒಂದು ಕ್ಲಿಪ್ಪಿಂಗ್ ಇರಲಿ ಅಂಥೇಳಿ ಆ ವಿಡಿಯೋನೂ ಜಾಯಿನ್ ಮಾಡಿದ್ದೀನಿ. ಅವರು ಚೆನ್ನಾಗಿ
ಹಾಲ ಎಲ್ಲ ಸುತ್ತಬಿಟ್ಟು ಫೋಟೋಗೆಲ್ಲ ಫೋಸ್ ಎಲ್ಲ ಕೊಟ್ಟರು. ನಮ್ಗೆ ಅಷ್ಟು ಪೇಷನ್ಸ್ ಇಲ್ಲಪ್ಪ. ಸೊ ಅದಕ್ಕೆ ನಾವು ಬಂದುಬಿಟ್ವಿ. ರಿಟರ್ನ್ ಗಿಫ್ಟು ಕೊಟ್ಟಿದ್ದಾರೆ. ಸೊ ಇನ್ನೇನು ಅಲ್ಲಿ ನಿಂತ್ಕೊಂಡು ಇದ್ವಿ, ಊಟಕ್ಕೆ ಹೋಗ್ಬೇಕೀಗ. ಅಷ್ಟೊತ್ತಿಗೆ ಪಂಕ್ತಿ ಖಾಲಿ ಆಯಿತು ಅಂತ ನಮ್ಮ ದೊಡ್ಡಪ್ಪ ಹೇಳಿದ್ರು ಅಂತೇಳಿ ಈಗ ಹೋಗಿ ಹಂಗೆ ಊಟಕ್ಕೆ ಕೂತ್ಕೊಂಡ್ಬಿಟ್ವಿ ನಾವು ಎಲ್ಲ ಫ್ಯಾಮಿಲಿ ಸಮೇತ. ಊಟ ಚೆನ್ನಾಗಿ ತಿನ್ನಬೇಕು ಅಂತ ಎಲ್ಲೇ ಫಂಕ್ಷನ್ಗೆ ಹೋದರೂ ಅನ್ಕೋತೀನಿ. ಬಟ್ ಒಂಚೂರು ಪಲಾವು ಒಬ್ಬಟ್ಟು ಅದು ತಿಂದಂದರೆ ಅಷ್ಟೇ, ಅದಕ್ಕೆ ಮೇಲೆ ಊಟನೇ ಸೇರೋದಿಲ್ಲ ನನಗೆ. ತುಂಬ ವೆರೈಟಿ ಊಟ ಮಾಡಿಸಿದ್ರು, ಬಟ್ ನಾನು ಅಷ್ಟೊಂದೆಲ್ಲ ತಿನ್ನೋಕ್ಕಾಗಲಿಲ್ಲ. ಅಂದ್ಕೊಳ್ಳೋರು ಯಾವತ್ತೂ ತಿನ್ನಲ್ಲ ಅಂತ ನಮ್ಮ ಮನೆಯವ್ರು ಹೇಳ್ತಿರ್ತಾರೆ. ಸುಮ್ಮನೆ ಕೂತ್ಕೋಬೇಕು, ತಿನ್ನಬೇಕು, ಬರಬೇಕು ಅಂತ ಹೇಳಿದ್ರು. ಊಟ ಆಗಿದ ತಕ್ಷಣ ಇವ್ರನ್ನ ಎಬ್ಬರಿಸಿದ್ರು ಹಾಲ ಸುತ್ತಬಿಟ್ಟು. ಸೊ ಹೋಗಿ ಬರ್ತೀವಿ ಅಂತೇಳಿ ಅವ್ರನ್ನ ಸ್ವಲ್ಪ ಅಲ್ಲಿರೋರಿಗೆಲ್ಲ ಬಾಯ್ ಮಾಡಿಬಿಟ್ಟು ಅಲ್ಲಿ ರೀಲ್ಸ್ ಬೇರೆ ಹಾಕ್ಬಿಟ್ಟಿದ್ರು. ಅವ್ರು ರೀಲ್ಸ್ ಮಾಡಿ ಅಂದರೆ ನಮ್ಮ ಮಾವನ ಮಗನಿಗೆ ಮುಜುಗರ. ಸೊ ಅವ್ರು ಮಾಡಲ್ಲ ಅಂತಂದ್ರು. ಏನೋ ಒಂದು ಆ್ಯಕ್ಷನ್ ಮಾಡು ಅಂತೆಲ್ಲ ಹೇಳ್ತಾ ಇದ್ವಿ. ಸೊ ಅಲ್ಲಿಗೆ ಫಂಕ್ಷನ್ ಮುಗೀತು. ಅಲ್ಲಿಂದ ಮುಗಿಸ್ಕೊಂಡು ನಾವು ಹೊರಟ್ವಿ. ಅಲ್ಲಿ ನೋಡ್ರಿ ಹೋಗೋ ದಾರಿಯಲ್ಲಿ ಆಲ್ರೆಡಿ ನನಗೆ ಫುಲ್ಲು ಚಳಿ ಶುರು ಆಯಿತು. ಫಂಕ್ಷನ್ ಮುಗಿಯೋಷ್ಟೊತ್ತಿಗೆ ಚಳಿ ಶುರು ಆಯಿತು. ಆದ್ರೂ ತೋರಿಸ್ಕೊಡ್ಲಿಲ್ಲ, ಯಾಕಂದರೆ ಆಮೇಲೆ ನಮ್ಮ ಹಸ್ಬೆಂಡ್ ಫೀಲ್ ಆಗಿಬಿಡ್ತಾರೆ ಮತ್ತೆ ಜ್ವರನ ಅಂತಂದ್ಬಿಟ್ಟು. ಸೊ ಹಂಗೆ ಬಂದ್ವಿ. ಅಲ್ಲಿಂದ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಸಂಜೆ ಆಗೇ ಹೋಯಿತು. ಆಮೇಲೆ ಅಲ್ಲಿಂದ ಬಂದಾದ್ಮೇಲೂ ಸಹ ನನಗೆ ಆಗ್ತಾಯಿಲ್ಲ. ತಿರ್ಗಾ ಟ್ಯಾಬ್ಲೆಟ್ಸ್ ತೊಗೋ, ತಿರ್ಗಾ ಒಂದು ಇಂಜೆಕ್ಷನ್ ಹಾಕೋ, ಆಫೀಸ್ಗೆ ಹೋಗಬೇಕು ಅನ್ನೋದು ಅದೇ ಒಂದು ತಲೆಯಲ್ಲಿತ್ತು. ಸೊ ಅದಕ್ಕೋಸ್ಕರ ಫೈನಲಿ ಎಲ್ಲ ಮುಗಿಸ್ಕೊಂಡು ಬಂದು ತುಂಬಾ ಖುಷಿಯಾಯಿತು. ವ್ಲಾಗ್ ಹೇಗಿತ್ತು ಅಂತ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.